ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಎಂಪಿಎಲ್ಎಡಿ ನಿಧಿಯಿಂದ 10 ಲಕ್ಷ ರು ಅನುದಾನ. ಶಿಗ್ಗಾಂವ್ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಇಂದು ಭಕ್ತಿಭಾವದಿಂದ ಗಂಗಾ ಪರಮೇಶ್ವರಿ ಸಾಂಸ್ಕೃತಿಕ ಭವನದ ಭೂಮಿ ಪೂಜೆ ನೆರವೇರಿತು. ಈ ಭವನವು ಕೇಂದ್ರ ಸಚಿವರಾದ ಧಾರವಾಡ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಸ್ಥಳೀಯ ದೇಶಾಭಿವೃದ್ಧಿ ನಿಧಿಯಿಂದ ರು 10 ಲಕ್ಷ ಅನುದಾನದಲ್ಲಿ ನಿರ್ಮಾಣಗೊಳ್ಳುತ್ತಿದೆ. ಈ ಸಾಂಸ್ಕೃತಿಕ ಭವನದ ನಿರ್ಮಾಣದಿಂದ ಗ್ರಾಮದಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಿಗೆ ಹೊಸ ಚೈತನ್ಯ ದೊರಕಲಿದೆ. ಗ್ರಾಮದ ಜನತೆ, ಗಂಗಾಮತ ಸಮಾಜದ ಸದಸ್ಯರು, ಸ್ಥಳೀಯ ನಾಯಕರು ಹಾಗೂ ಭಕ್ತರು ಭೂಮಿ ಪೂಜೆಯಲ್ಲಿ ಭಾಗವಹಿಸಿ ಸಂತೋಷವನ್ನ ವ್ಯಕ್ತಪಡಿಸಿದರು. ನಿಕಟಪೂರ್ವ ಭಾಜಪ ಅಧ್ಯಕ್ಷ ಶಿವಾನಂದ ಮ್ಯಾಗೇರಿ ಮಾತನಾಡಿ, ಗಂಗಾಮತ ಸಮಾಜವು ಶ್ರೀ ಗಂಗಾ ಪರಮೇಶ್ವರಿ ದೇವಿಯ ಆರಾಧನೆ ಮತ್ತು ಸೇವೆಗೆ ಸಮರ್ಪಿತವಾದ ಭಕ್ತರ ಸಂಘಟನೆ. ಈ ಸಂಘಟನೆಯ ಉದ್ದೇಶ ಧರ್ಮ, ಸಂಸ್ಕೃತಿ ಮತ್ತು ಸಮಾಜ ಸೇವೆಯ ಸಮನ್ವಯ. ಇನ್ನು ಸಮಾಜವು ವರ್ಷಪೂರ್ತಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಉತ್ಸವಗಳು ಮತ್ತು ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತದೆ. ಇನ್ನು ಯುವಕರಿಗೆ ಸಂಸ್ಕಾರ ಶಿಕ್ಷಣ ನೀಡುವುದು, ಮಹಿಳೆಯರ ಸಬಲೀಕರಣಕ್ಕೆ ಪ್ರೋತ್ಸಾಹ ನೀಡುವುದು ಮತ್ತು ದೇವಸ್ಥಾನಗಳ ಅಭಿವೃದ್ಧಿಗೆ ಸಹಕರಿಸುವುದು ಇದರ ಪ್ರಮುಖ ಗುರಿಗಳಾಗಿವೆ. ಇದನ್ನು ಗುರುತಿಸಿ ಸಮಾಜದ ಏಳ್ಗೆಗೆ ಕೇಂದ್ರ ಸಚಿವರ 10 ಲಕ್ಷ ರೂಪಾಯಿ ಅನುದಾನ ಸಾರ್ಥಕ ಎಂದು ಕೃತಜ್ಞತೆ ಸಲ್ಲಿಸಿದರು. ನಂತರ ಗಂಗಾಮತ ಸಮಾಜದ ಹಾವೇರಿ ಜಿಲ್ಲಾ ಅಧ್ಯಕ್ಷರಾದ ಪರಶುರಾಮ ಸೊನ್ನದ ಮಾತನಾಡಿ, ಗಂಗಾ ಪರಮೇಶ್ವರಿ ಸಾಂಸ್ಕೃತಿಕ ಭವನದ ನಿರ್ಮಾಣವು ಈ ಸಂಘಟನೆಯ ಬಹುಕಾಲದ ಕನಸು. ಈ ಸಮಾಜವು ಮುಂದಿನ ಪೀಳಿಗೆಗಳಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಚಟುವಟಿಕೆಗಳ ಕೇಂದ್ರವಾಗಲಿದೆ. ಶ್ರೀ ಪ್ರಹ್ಲಾದ್ ಜೋಶಿಜಿ ಕೇಂದ್ರ ಸಚಿವರು ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಜನಪ್ರತಿನಿಧಿ. ಅವರು ತಮ್ಮ ಜನಸೇವಾ ಮನೋಭಾವ, ಸರಳತೆ, ಶುದ್ಧ ಆಡಳಿತ ಹಾಗೂ ರಾಷ್ಟ್ರಭಕ್ತಿಯ ತಾತ್ವಿಕ ದೃಷ್ಟಿಕೋನಗಳಿಂದ ಪ್ರಖ್ಯಾತರಾಗಿದ್ದಾರೆ. ಅವರ ಎಂಪಿಎಲ್ಎಡಿ ನಿಧಿಯ ಮೂಲಕ ಹಳ್ಳಿಗಳಲ್ಲಿ ರಸ್ತೆ, ಶೈಕ್ಷಣಿಕ ಸೌಕರ್ಯಗಳು, ಸಮುದಾಯ ಭವನಗಳು ಹಾಗೂ ಧಾರ್ಮಿಕ ಸಾಂಸ್ಕೃತಿಕ ಕೇಂದ್ರಗಳ ನಿರ್ಮಾಣಕ್ಕೆ ಅನುದಾನ ನೀಡಲಾಗಿದೆ. ಅವರು ಸದಾ ಆರ್ಥಿಕ ಪ್ರಗತಿಯ ಜೊತೆಗೆ ಸಾಂಸ್ಕೃತಿಕ ರಕ್ಷಣೆ ಕೂಡ ಪ್ರಾಮುಖ್ಯತೆ ನೀಡುತ್ತಿದ್ದಾರೆ ಎಂದು ಹೇಳಿದರು. ಹೊಸೂರು ಗ್ರಾಮದ ಗಂಗಾ ಪರಮೇಶ್ವರಿ ಸಾಂಸ್ಕೃತಿಕ ಭವನಕ್ಕೆ ನೀಡಿದ 10 ಲಕ್ಷ ರು ಅನುದಾನವು ಇದೇ ನಿಲುವಿನ ಒಂದು ಸ್ಪಷ್ಟ ಉದಾಹರಣೆ. ಗ್ರಾಮದ ಜನರು ಅವರ ಸಹಾಯವನ್ನ ಮೆಚ್ಚಿ ಕೃತಜ್ಞತೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜೇಶ್ವರಿ ಲಮಾಣಿ, ಹೊಸೂರು ಗ್ರಾಮದ ಸಮಾಜದ ಅಧ್ಯಕ್ಷರಾದ ಸುಣಗಾರರವರು, ನಾಗರಾಜ ಸುರಗೊಂಡ, ಸುಧೀರ ಚಬ್ಬಿ, ಶಂಕರಗೌಡ ಪಾಟೀಲ, ಚನ್ನಪ್ಪ ಬಿಂದಲಿ, ಶಿವನಗೌಡ ಪಾಟೀಲ, ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷರಾದ ಮಹಾವೀರ ಧಾರವಾಡ ಹಾಗೂ ಮುಖಂಡರಾದ ಅಣ್ಣಪ್ಪ ಲಮಾಣಿ ಮತ್ತು ಚನ್ನಪ್ಪ ಮಾದರ ಮತ್ತು ಅರ್ಜಪ್ಪ ಲಮಾಣಿ, ವೀರನಗೌಡ ದೊಡ್ಡಗೌಡರ, ಈರಣ್ಣ ಡವಾಗಿ ಹಾಗೂ ಸಚಿನ ಮಡಿವಾಳರ, ಸಂತೋಷ ದೊಡ್ಡಮನಿ, ಮಹದೇವಪ್ಪ ಹಡಪದ, ಶೇಖರ ಲಮಾಣಿ ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ ಹಡಪದ, ಶಿಗ್ಗಾಂವ್, ಪ್ರಜಾಪವರ್ ನ್ಯೂಸ್.